ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಸ್ವಲ್ಪ ಲೀಫ್ ಡಿಸೈನ್ ಅಂತಾರೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಲಾಕ್ಸ್ ಹಾಕಬೇಕು. ನಾನಿಲ್ಲಿ ಮಧ್ಯದಿಂದ 1 ಲಾಕ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, 1 2 3 ಆ್ಯಂಡ್ 4 ಆದರೂ ಹಾಕ್ಕೊಳ್ಬೋದು, 5 ಆದರೂ ಹಾಕ್ಕೊಳ್ಬೋದು. ನಾನು 5 ಹಾಕ್ಕೊಂಡಿದ್ದೀನಿ. ಸೊ 5 ಚೈನ್ಸ್ ಆದಮೇಲೆ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಈ ಥರ ಲಾಕ್ ಮಾಡೋಣ. ಈಗ ನಾವು 1 2 3 4 5 6 7 8 ಚೈನ್ಸ್ ಆಗಿದೆ ನೋಡಿ. 8 ಚೈನ್ಸ್ ಆದಮೇಲೆ ನಾವು ಇಲ್ಲಿ ಡಬಲ್ ಕ್ರೋಶೆಟ್ ಅಲ್ಲ, ತ್ರಿಬಲ್ ಕ್ರೋಶೆಟ್ ಬರೋಂಗೆ ನಾವು ಸುಜಿ ಮೇಲೆ 2 ಸಲ ದಾರ ತೊಗೊಂಡು ಈ ಥರ ಇಟ್ಕೊಳ್ಬೇಕು. ಮತ್ತು ನಾವು ಗ್ಯಾಪ್ ನೋಡ್ಕೊಳ್ಳಿ, ಇಲ್ಲಿ 5 ಚೈನ್ಸ್ಗೆ ಎಷ್ಟು ಬಂದಿದೆ ಅಷ್ಟೇ ಗ್ಯಾಪಲ್ಲಿ ನಾವು ಇದು ತೊಗೊಳ್ಬೇಕು. ನೋಡಿ ಈ ಥರ ಇದನ್ನು ನಾವು 1 ಸಲ ಆಯಿತು, 2 ಸಲ ಆಯಿತು, ಈಗ 3rd ಟೈಮ್ ನೋಡಿ ಈ ಥರ ಬರುತ್ತೆ. ಫಸ್ಟ್ ಇಲ್ಲಿ 5 ಚೈನು ಲಾಕು ಮತ್ತು 8 ಚೈನು. ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಮಾತ್ರ ನೀವು ತ್ರಿಬಲ್ ಕ್ರೋಶೆಟ್ ಒಂದು ಹಾಕ್ಕೊಳ್ಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಅಂದರೆ ನಾವು ಇಲ್ಲಿ 1 2 3 4 5 ಚೈನ್ಸ್ ಹಾಕ್ಕೊಳ್ಬೇಕು. ಇದನ್ನು ಸ್ಯಾರಿದು ಉಲ್ಟಾ ತಿರುಗಿಸಿ ನಾವಿಲ್ಲಿ ಸೀದಾ ಸೈಡಲ್ಲಿ ಮಾಡ್ತಿದ್ದೀವಿ, ನೋಡ್ಬೋದು. ನಾವಿಲ್ಲಿ ಸೀದಾ ಸೈಡಲ್ಲಿ ಮಾಡ್ತಿದ್ದೀವಿ ನೋಡಿ. ಇದು ನೀವು ಲೆಕ್ಕ ಹಾಕ್ಕೊಳ್ಳಿ. ಇಲ್ಲಿ 1 2 3 4th ಚೈನಿಗೆ ನಾವಿಲ್ಲಿ ಲಾಕ್ ಮಾಡ್ತಿದ್ದೀವಿ. ಮತ್ತು ಈಗ 1 ಲಾಕ್ ಮಾಡಬೇಕು. 1 ಲಾಕ್ ಮಾಡಿ ಸ್ಯಾರಿ ಸೀದಾ ಸೈಡು ತಿರುಗಿಸ್ಬೇಕು. ಸೊ ಸೀದಾ ಸೈಡ್ ತಿರುಗಿಸಿದ್ಮೇಲೆ ನಮಗೆ ನೋಡಿ ಇಲ್ಲಿ ಗ್ಯಾಪ್ ಬರುತ್ತೆ. ನಾವು ಈ ಗ್ಯಾಪಲ್ಲೇ ಈಗ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಒಂದು ಲಾಕ್ ಆಗಿದೆ ಆಲ್ರೆಡಿ. ನಾನು ಸುಜಿ ಮೇಲೆ 1 ಸಾರಿ ದಾರ ತೊಗೊಂಡು ನೋಡಿ ಈ ಗ್ಯಾಪಲ್ಲಿ ಹಾಕಿ ನಾನು ಸಿಂಗಲ್ ಕ್ರೋಶೆಟ್ ಥರ ಮಾಡ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು. ನಾನು ಇಲ್ಲಿ ಫಸ್ಟು ಇಲ್ಲಿಂದ ಇಲ್ಲಿ ತನಕ ನಾನು 10 ಹಾಕ್ತೀನಿ ನೋಡಿ. 1 2 3 4 5 6 7 8 9 10 ನೋಡಿ. ಇಲ್ಲಿ ಸಿಂಗಲ್ ಕ್ರೋಶೆಟ್ಟು ಅನ್ನು ಈ ಥರ ಹಾಕಿದ್ದೀನಿ. ಸೊ ಇದಾದಮೇಲೆ ನಾವು ಸೆಕೆಂಡ್ ಸ್ಟೆಪ್ ಇಲ್ಲಿ ಮಾಡಬೇಕು. ಇಲ್ಲಿ ಯಾವ ರೀತಿ ಮಾಡೋದಂದರೆ ನೋಡಿ, ಹೀಗೆ ಇಟ್ಕೊಳ್ಳಿ. ಈ ಸ್ಯಾರಿದು ಈ ಥರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಪೊಸಿಷನ್ನು. ನೋಡಿ, ಸ್ವಲ್ಪ ಕೆಳಗೆ ತೊಗೊಂಡು ಇದನ್ನು ಇಟ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಈ ಥರ ಇಟ್ಕೊಂಡು ನಾವು ಸೇಮ್ ಸೂಜಿ ಮೇಲೆ ದಾರ ತೊಗೊಂಡು ಮಾಮೂಲಿ ಇದೇ ಸ್ಟೆಪ್ನ ನೋಡಿ ಈ ಕಡೆ ಮಾಡ್ತಿದ್ದೀವಿ. ಸ್ವಲ್ಪ ಸ್ಯಾರಿ ಲೂಸ್ ಬಿಟ್ಕೊಳ್ಳಿ, ಈಸಿ ಆಗುತ್ತೆ ನೋಡಿ. ಸೇಮ್ ಇಲ್ಲೂ 10 ನೋಡಿ, ಈ ಗ್ಯಾಪಲ್ಲೇ ಮಾಡಬೇಕು ನೋಡಿ. ಸ್ಟಾರ್ಟ್ ಆಗಿದೆ, 2 ಆಗಿದೆ, ಇಲ್ಲಿ 3 4 5 6 7 8 9 and 10. ಸೊ ನೋಡಿ, ನಾನು ಇಲ್ಲಿ ತನಕ ಮಾಡಿದ್ದೀನಿ. ಇದು ಆಗಿದೆ, ಈ ಕಡೆ 10 ಆಗಿದೆ, ಈ ಕಡೆ 10 ಆಗಿದೆ. ಸೊ ಇದಾದಮೇಲೆ ನಾವು ಏನು ಮಾಡಬೇಕಂದ್ರೆ ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಯಾರಿ ಟರ್ನ್ ಮಾಡಿ ಇಲ್ಲಿದೆಯಲ್ಲ ಈ ಥರ ಇಟ್ಕೊಳ್ಳಿ. ಈಗ ಒಳಗಿದೆಯಲ್ಲ ಚೈನು, ಈ ಥರ ಒಳಗಿಂದ ಈ ಥರ ತೊಗೊಂಡು ಒಂದು ಲಾಕ್ ಮಾಡಿ. ಸೊ ಇಲ್ಲಿ 1 ಲಾಕ್ ಆಗಿದೆ, ಮತ್ತು ಇಲ್ಲಿ ಗ್ಯಾಪ್ ಇದೆಯಲ್ಲ ಇದರೊಳಗೆ ತೊಗೊಂಡು ಒಂದು ಲಾಕ್ ಮಾಡಿ. ಸೊ ಇದಾಗಿದೆ. ಸೊ ಈಗ 2 ಚೈನ್ ಹಾಕ್ಕೊಂಡು ನಾವಿಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ ಹಾಕ್ಕೊಂಡು ಹೋಗೋದು. ಸೊ ಇಲ್ಲಿ 10 ಡಬಲ್ ಕ್ರೋಶೆಟ್ಸ್ ಹಾಕಬೇಕಾಗುತ್ತೆ. 1 ಆಗಿದೆ. ಸೊ ಈಗ ಸೆಕೆಂಡ್, ಥರ್ಡ್, 4th, 5th, 6th, 7th, 8th,
9th ಆ್ಯಂಡ್ 10th. ನೋಡಿ ಈಗ 10 ಡಬಲ್ ಕ್ರೋಶೆಟ್ಸ್ ಆಗಿದೆ. ಸೊ ಇದು ನಮಗೆ ಲೈಕ್ ಒಂಥರ ಲೀಫ್ ಅಂದರೆ ಶಾರ್ಪ್ ಡಿಸೈನ್ ಬರಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಇಲ್ಲಿ ತ್ರಿಬಲ್ ಕ್ರೋಶೆಟ್ಸ್ನ ಮಾಡ್ತೀವಿ. 3 ತ್ರಿಬಲ್ ಕ್ರೋಶೆಟ್ಸು ಅದ್ರ ಪಕ್ಕದಲ್ಲೇ ನಾವು ಫಸ್ಟ್ ಒನ್ ಇದು. ಈಗ ಸೆಕೆಂಡ್ ಡಬಲ್ ಕ್ರೋಶೆ, ಸೊ ಸೆಕೆಂಡ್ ಒನ್. ಈಗ ಥರ್ಡ್ ಡಬಲ್ ಕ್ರೋಶೆ. ನೋಡಿ ಈ ರೀತಿಯಾಗಿ ಬರುತ್ತೆ, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಸೊ ಇಲ್ಲಿ ಬೇಕಂದರೆ ಇನ್ನೊಂದು ಲಾಕ್ ಮಾಡಿಕೊಂಡು ನೀವು ನೀಟಾಗಿ ಇಲ್ಲಿ ನೋಡಬೇಕು, ಇದು ಹೋಗಿ ಎಲ್ಲಿಗೆ ನೀವು ಸ್ಟಾಪ್ ಮಾಡ್ತೀರಾ ಅಲ್ಲಿಗೆ ಇದು ಈ ಥರ ಲಾಕ್ ಮಾಡಬೇಕು. ಇದಾದಮೇಲೆ ನಾನಿಲ್ಲಿ ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ. ಕ್ರಿಸ್ಟಲ್ ಹಾಕ್ಕೊಂಡು ದಾರದಲ್ಲಿ, ಮತ್ತು ಈಗ ದಾರ ಹಾಕ್ಕೊಂಡು ಇಲ್ಲಿ ಲಾಕ್ ಆದಮೇಲೆ ಕ್ರಿಸ್ಟಲ್ನ ಲಾಕ್ ಮಾಡ್ತೀವಿ. ಮತ್ತು 5 ಚೈನ್ ಅಥವಾ ಪ್ರಾಸೆಸ್ನ ನೀವು ಕಂಟಿನ್ಯೂನು ಮಾಡ್ಬೋದು. ಇಲ್ಲಿ ನಿಮಗೆ ಕುಚ್ಚು ಬೇಡ ಅಂದರೆ ನೋಡಿ ಈ ಸ್ಟೆಪ್ ಬಿಟ್ಟು ಇದೇ ರೀತಿಯಾಗಿ ಹಾಕ್ಕೊಳ್ಬೋದು. ಎಷ್ಟು ಬೇಕೋ ಹಾಕ್ಕೊಂಡು ಕೊನೆಗೆ ನೀವು ಕುಚ್ಚಿಗೆ ನೀವು ಸ್ಪೇಸ್ ಬಿಡ್ಬೋದು. ಸೊ ಇದೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫೈನಲ್ ಆಗಿ ಇದು ಕುಚ್ಚು ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ. Thank you for watching. Bye bye and see you in the next video.